ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನ ಕಾನ್ಸ್ಟೆಂಟಾಗಿ ಜಡ್ಜ್ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಬಹಳಷ್ಟು ಬಾರಿ ಅವರು ಆ ಜಡ್ಜ್ಮೆಂಟ್ ಮೂಲಕ ನೀವು ಯಾರು ಅಂತ ಹೇಳ್ತಾ ಇರೋದಿಲ್ಲ, ಆ ಜಡ್ಜ್ಮೆಂಟ್ ಮೂಲಕ ಅವ್ರು ಯಾರು ಅಂತ ನಿಮಗೆ ತೋರಿಸ್ಕೊಡ್ತಾ ಇರ್ತಾರೆ, ನೀವು ನೋಡೋಕೆ ರೆಡಿ ಇರೋದಿಲ್ಲ ಅಷ್ಟೇ. ಉದಾಹರಣೆಗೆ ಮಹಾಭಾರತದಲ್ಲಿ ಶಕುನಿಗೆ ಶ್ರೀಕೃಷ್ಣ ಕಪಟಿಯಾಗಿ ಕಾಣ್ತಾನೆ, ದುರ್ಯೋಧನನಿಗೆ ಮಹಾ ಮೋಸಗಾರನಾಗಿ ಕಾಣ್ತಾನೆ, ಅರ್ಜುನನಿಗೆ ಒಬ್ಬ ಒಳ್ಳೆ ಸ್ನೇಹಿತ, ಒಬ್ಬ ಒಳ್ಳೆ ಗುರುವಾಗಿ ಕಾಣ್ತಾನೆ, ಭೀಷ್ಮರಿಗೆ ಒಬ್ಬ ಮಹಾಯೋಧನಾಗಿ ಕಾಣ್ತಾನೆ. ನಿಮಗೆ ಮಹಾಭಾರತ ಗೊತ್ತಿದ್ರೆ, ಈ ಕ್ಯಾರೆಕ್ಟರ್ಗಳೆಲ್ಲ ಗೊತ್ತಿದ್ರೆ ಇದೆಲ್ಲ ಅವರದೇ ಪ್ರತಿಬಿಂಬಗಳು. ಅವ್ರು ಏನು ಅದನ್ನೇ ಅವರು ಶ್ರೀಕೃಷ್ಣನಲ್ಲಿ ನೋಡ್ತಾ ಇರ್ತಾರೆ. ಆದ್ದರಿಂದ ಇವರೇನೇ ಜಡ್ಜ್ ಮಾಡಿದ್ರು ಶ್ರೀಕೃಷ್ಣ ತಲೆ ಕೆಡಿಸ್ಕೊಳ್ತಾ ಇರೋದಿಲ್ಲ. ಅವ್ರ ಜಡ್ಜ್ಮೆಂಟ್ ಮೂಲಕನೇ ಅವ್ರು ಏನು ಅಂತ ಶ್ರೀಕೃಷ್ಣ ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ನಿಮ್ಮ ಜೀವನದಲ್ಲೂ ಹಾಗೇನೆ ಕಲ್ಲು ಹೊಡೆಯೋ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ, ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ಜೀವನದಲ್ಲಿ ಮುಂದೆ ಹೋಗೋಕ್ಕೂ ಆಗಲ್ಲ, ಸೇಫಾಗಿ ಏನೂ ಅಚೀವ್ ಮಾಡೋಕ್ಕೂ ಆಗಲ್ಲ. ಆ ಕಲ್ಲುಗಳನ್ನೇ ಬೆಳೆಸ್ಕೊಂಡು ಮನೆಗಳನ್ನ ಕಟ್ಕೊಳ್ಳಿ, ಪ್ಯಾಲೇಸ್ಗಳನ್ನ ಕಟ್ಕೊಳ್ಳಿ, ಕೋಟೆಗಳನ್ನ ಕಟ್ಕೊಳ್ಳಿ. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ರು ಅಂತ ಮನಸ್ಸಿಗೆ ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ.